ಆಷಾಢದಲ್ಲಿ ಮಾಡಿರೋ ವಿಡಿಯೋನ ಶ್ರಾವಣದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮುದ್ದು ಪೆದ್ದ ಹುಡುಗಿ ಕಾವೇರಿ. ನಮಸ್ಕಾರ ಸ್ನೇಹಿತರೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮೂರಲ್ಲಿ ಆಷಾಢ. ಏನಪ್ಪ ಇವರೂರಲ್ಲಿ ಮಾತ್ರ ಆಷಾಢನಾ? ಹಾಗಂತೂ ಅಲ್ಲ, ಎಲ್ಲರ ಊರಲ್ಲೂ ಆಷಾಢನೇ. ಬಟ್ ನಮ್ಮೂರಲ್ಲಿ ಇವತ್ತು ಆಷಾಢ ಹಬ್ಬ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ಆಷಾಢ ಹಬ್ಬ, ಕೆಲವು ಕಡೆ ಆದ್ರಮಳ್ಳಿ ಹಬ್ಬ ಅಂತ ಸಹಿತನೂ ಕರೀತಾರೆ. ನಮ್ಮ ಕಡೆ ಆಷಾಢ ಹಬ್ಬ ಅಂತ ಕರಿತೀವಿ. ನಮ್ಮೂರಲ್ಲಿ ಶ್ರೀ ಮಾರಿಕಾಂಬಾ ದೇವಿ ದೇವಸ್ಥಾನ ಇದೆ. ಆ ದೇವಿಗೆ ಇವತ್ತು ಆಷಾಢ ಮಾಸದಲ್ಲಿ ನಾವು ಪೂಜೆ ಸಲ್ಲಿಸ್ತೀವಿ. ಎಲ್ಲರೂ ತಮ್ಮ ತಮ್ಮ ಮನೆಯಿಂದ ಮಡ್ಲಕ್ಕಿಗಳನ್ನೆಲ್ಲ ತಗೊಂಡು, ಕೆಲವರು ಹರಕೆ ಇರುತ್ತೆ, ಹರಕೆ ತೀರಿಸೋದು ಎಲ್ಲ ಇದೇ ಟೈಮಲ್ಲೇ ಮಾಡ್ತಾರೆ. ಇದು ಜಾತ್ರೆ ಬಂದ್ಬಿಟ್ಟು 5 ವರ್ಷಕ್ಕೊಮ್ಮೆ ನಡೆಯುತ್ತೆ. ಆ್ಯಕ್ಚುಲಿ ಈ ವರ್ಷ ಜಾತ್ರೆ ನಡೀತು, ಹಾಗಾಗಿ ನಾವು ಅಷ್ಟು ಗ್ರ್ಯಾಂಡಾಗಿ ಏನು ಮಾಡ್ತಾ ಇಲ್ಲ, ಸಿಂಪಲಾಗಿ ಮಾಡ್ತಿದ್ದೀವಿ. ಮಳೆಗಾಲ ಟೈಮು, ಕರೆಂಟ್ ಇರಲ್ಲ ಅಂಥೇಳಿ ಬೇಗ ಎಲ್ಲರೂ ಎದ್ದು ರೆಡಿಯಾಗಿ ಮಸಾಲೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು, ಅಡುಗೆಗೆ ಏನು ಬೇಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಚಂದ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ. ಆಯಿತು. ಆಮೇಲೆ ಇವರೇ ನೋಡಿ ಶ್ರೀ ಮಾರಿಕಾಂಬಾ ದೇವಿ. ಆ ದೇವಿ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊತೀನಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲ ಮಕ್ಳಿಗೂ ವಿದ್ಯಾಬುದ್ಧಿ ಕೊಟ್ಟು ಕಾಪಾಡಲಿ ಅಂತ. ಕೊನೆಯದಾಗಿ ಎಲ್ಲರೂ ದೇವಸ್ಥಾನಕ್ಕೆ ಬಂದ್ವಿ. ನಾವು ಬಂದು ಸ್ವಲ್ಪ ಹೊತ್ತಿಗೆ ಎಲ್ಲರೂ ಬಂದು ದೇವಸ್ಥಾನ ಎಲ್ಲ 5 ರೌಂಡ್ ಸುತ್ತಾಡ್ಬಿಟ್ಟು ಆಮೇಲೆ ಎಲ್ಲರೂ ದೇವಸ್ಥಾನದೊಳಗೆ ಹೋದರು. ನಾವು ಅವ್ರು ಬರೋಕ್ಕಿಂತ ಮುಂಚೆನೇ ದೇವಸ್ಥಾನದೊಳಗೆ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಗಿದು ಆಮೇಲೆ ಹೊರಗಡೆ ಬಂದಿದ್ವಿ. ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ನಾವು ಬಂದವರೇ ದೇವ್ರಿಗೆ ಕೈ ಮುಕ್ಕೊಂಡು ಹೊರಗಡೆ ಬಂದಿದ್ವಿ. ಆಮೇಲೆ ತುಂಬ ಜನ ಒಳ ನುಗ್ತಾರೆ ಅಂತೇಳಿ, ಆಮೇಲೆ ನಿಮಗೆ ಆಚೆ ಬರೋಕ್ಕೆ ಆಗಲ್ಲ ಅಂತೇಳಿ ನಾವು ಮುಂಚೆನೇ ದೇವ್ರಿಗೆ ಕೈ ಮುಕ್ಕೊಂಡು ಹೊರಗಡೆ ಬಂದಿದ್ವಿ. ಆಮೇಲೆ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಎಲ್ಲ ಆಯಿತು. ಎಲ್ಲರಿಗೂ ಪ್ರಸಾದ ಸಿಕ್ತು, ಎಲ್ಲರಿಗೂ ಮಂಗಳಾರತಿ ಸಿಕ್ತು. ಎಲ್ಲ ಮಂಗಳಾರತಿ ಮುಗಿಸ್ಕೊಂಡು ಆದಮೇಲೆ ಇಲ್ಲಿ ಕುರಿ ಬೀಳುತ್ತೆ, ಇಲ್ಲಿ 2 ಕುರಿ ಕಡಿತಾರೆ. ಕುರಿ ಕಡ್ದು ಎಲ್ಲ ಮುಗಿದ್ಮೇಲೆ ಮಂಗಳಾರತಿ ಮುಗಿಸ್ಕೊಂಡು ಎಲ್ಲ ಆಗಿ ಅವ್ರವ್ರ ಮನೆಗೆ ಅವ್ರು ಹೋಗ್ತಾರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ. ದೇವ್ರಿಗೆ ಕಡ್ದಿರೋ ಕುರಿನ ತಗೊಂಡ್ಬಿಟ್ಟು ಅಲ್ಲಿ ಒಂದು ರಂಗಮಂದಿರ ಇದೆ, ಅಲ್ಲಿ ತಗೊಂಡು ಹೋಗ್ತಾರೆ. ಯಾಕಂದರೆ ಇಡೀ ಊರಿಗೆ ಪಾಲ್ ಮಾಡಬೇಕು ಅವರು. ಅದು 2 ಕುರಿಲಿ ಇಡೀ ಊರಿಗೆ ಪಾಲ್ ಮಾಡಿ ಎಲ್ಲರಿಗೂ ಹಂಚಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮದೊಂದು ಚಿಕ್ಕದೊಂದು ಹರಕೆ ಇತ್ತು. ನಮ್ಮ ಮನೆ ಹಿಂಭಾಗನೇ ಅಂದರೆ ಸ್ವಲ್ಪ ದೂರದಲ್ಲಿ ಒಂದು ಭೂತಪ್ಪ ಮತ್ತು ಚೌಡವ್ವ ಅಂತ ಇತ್ತು. ನಮ್ಮದು ಹಳೆ ಹರಕೆ ಒಂದಿತ್ತು, ಅದು ನಮ್ಮ ಅಪ್ಪಾಜಿ ಹೇಳಿದ್ರು ಹಿಂಗೆ ಹರಕೆ ತೀರಿಸ್ಬೇಕು ಅಂತೇಳಿ. ಹಾಗಾಗಿ ಅಲ್ಲಿ ದೇವಸ್ಥಾನದೆಲ್ಲ ಪೂಜೆ ಮುಗಿಸ್ಕೊಂಡ್ಮೇಲೆ ನಾನು ಮತ್ತು ನಮ್ಮ ಅಕ್ಕನ ಮಗ ನಮ್ಮ ಮನೆಯವರು ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಅಷ್ಟರೊಳಗೆ ಅಲ್ಲಿ ದೇವ್ರಿಗೆ ಕಡ್ದಿರೆಲ್ಲ ಚಿಕನ್ ಎಲ್ಲ ರೆಡಿಯಾಗಿತ್ತು. ಆಮೇಲೆ ಸ್ವಲ್ಪ ಮಟನ್ ತಂದಿದ್ವಿ, ಮಟನ್ ಎಲ್ಲ ರೆಡಿಯಾಗಿತ್ತು. ಅಮ್ಮ ಬೇಗ ಚಿಕನ್ ಎಲ್ಲ ರೆಡಿ ಮಾಡಿಕೊಟ್ರು. ನಮ್ಮ ಕಡೆ ಮಲೆನಾಡು ಸೈಡ್ ಅಕ್ಕಿ ಕಡುಬು ಎಲ್ಲ ತಯಾರಿಯಾಗಿತ್ತು. ಸಂಜೆ ಎಲ್ಲರೂ ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಬಂದಿದ್ದರು. ಅಷ್ಟರೊಳಗೆ ಮಕ್ಕಳಿಗೆ 2 ಡೇಸ್ ರಜಾ ಹಾಕ್ಸಿದ್ವಿ ಸ್ಕೂಲಿಗೆ, ಹಾಗಾಗಿ ಫೋನಲ್ಲಿ ಹೋಮ್ವರ್ಕ್ ಕೊಟ್ಟಿದ್ರು. ಎಲ್ಲರ ಮಕ್ಕಳಿಗೂ ಹೋಮ್ವರ್ಕ್ ಬರ್ಸ್ಕೊಂಡು ಸಂಜೆ ಎಲ್ಲ ಮಾತಾಡ್ಕೊಂತ ಕೂತಿದ್ವಿ. ಮಾತಾಡಿದ್ವಿ ಲೆಕ್ಕ ಇಲ್ದಷ್ಟು ಮಾತಾಡೋದು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟರೊಳಗೆ ಊಟದ ಟೈಮ್ ಆಗಿತ್ತು. ಎಲ್ಲರೂ ಭರ್ಜರಿ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ. ಎಲ್ಲರೂ ಮಲ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೆ, ಬಟ್ ಎಲ್ಲರೂ ಮಲಗಿರೋ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾನು ವಿಡಿಯೋ ಮಾಡೋದು ನೋಡಿ ಎಲ್ಲರೂ ಮಲಗಿರೋ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಯಾರ ಮನೇಲಿ ಹೇಗೋ ಗೊತ್ತಿಲ್ಲ, ನಮ್ಮ ಮನೇಲಿ ಅಂತೂ ನಾವು ಸೇರೋದೇ ಅಪರೂಪ. ಹಬ್ಬ ಹುಣ್ಣಿಮೆ ಅಂತ ಬಂದರೆ ಸಾಕು, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಟ್ಟಿಗೆ ಊಟ ಮಾಡಿ ಅಷ್ಟು ಟೈಮ್ ಪಾಸ್ ಮಾಡ್ಕೊಂಡು ಮಲಗೋದು ಅಂದರೆ ತುಂಬ ಇಷ್ಟ. ಅದು ಎಷ್ಟು ತನಕ ಟೈಮ್ ಪಾಸ್ ಮಾಡ್ತೀವಿ ಅಂದರೆ 2 ಗಂಟೆವರೆಗೂ ಟೈಮ್ ಪಾಸ್ ಮಾಡ್ತೀವಿ ನಾವು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಮಾತಾಡಿದ್ದು ಗೊತ್ತಾಗಲಿಲ್ಲ, ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲಿಲ್ಲ, ರಾತ್ರಿ ಕಳೆದಿದ್ದು ಗೊತ್ತಾಗಲಿಲ್ಲ. ಎಲ್ಲರಿಗೂ ಬೆಳಗಿನ ಶುಭೋದಯ.
ಎಲ್ಲರೂ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿದ್ವಿ. ಅಷ್ಟರೊಳಗೆ ಅಮ್ಮ ಅಕ್ಕರೆಲ್ಲ ಸೇರಿ ಚಪಾತಿ ಮಾಡಿದರು. ಎಲ್ಲರೂ ಭರ್ಜರಿ ಬ್ಯಾಟಿಂಗ್ ಮಾಡಿಕೊಂಡು ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಬಟ್ ಪ್ಲ್ಯಾನ್ ಫ್ಲಾಪ್ ಆಯಿತು. ಹಾಗಾಗಿ ಎಲ್ಲರೂ ಅವ್ರವ್ರ ಮನೆ ಕಡೆ ಹೊರಟರು. ಹಾಗಾಗಿ ನಮ್ಮ ಚಿಕ್ಕಪ್ಪನ ಮಕ್ಕಳು ಬಂದಿದ್ದರು ಅಂಥೇಳಿ ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿಂದ ಅವರು ಸಂಜೆ ಅಲ್ಲಿಂದ ಹೊರಟರು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ.